ನಮ್ಮೂರೊಳಗೆ ಆರಾಮಾಗಿದ್ದು ಯಪ್ಪ. ಈ ಬೆಂಗಳೂರು ಧೂಳ್ನಾಗ ಭಾಳ ದಿನ ಇರೋಕ್ಕಾಗಂಗಿಲ್ಲ ನನ್ನ ಕೈಲಿ. ಇರಲಿ, ಈಕೆ ಸಲುವಾಗಿ ತಾನೇ ನಾ ಬಂದಿರೋದಿಲ್ಲಿ. ನನ್ನ ನೆಮ್ಮದಿ ಹಾಳಾದರೂ ಪರವಾಗಿಲ್ಲ. ಈಕೆ ಕನಸು ಮಾಡೋದು ಭಾಳ ಮುಖ್ಯ ನನಗೆ. ನನ್ನ ಮಗಳ ಭವಿಷ್ಯದ ಮುಂದೆ ನನಗೆ ಎಲ್ಲಿದ್ದರೂ ತ್ರಾಸಿಲ್ಲ. ಅಯ್ಯೋ, ಇವತ್ತು ಲೇಟ್ ಆಯ್ತಲ್ಲ ಆಫೀಸ್ಗೆ. ನನ್ನ ಬಾಸ್ ಬಡ್ಡಿ ಮಗ ನನ್ನ ಸಾಯಿಸೇ ಬಿಡ್ತಾನೆ. ಹೆಂಗಾದರೂ ಹೋಗ್ಬೇಕಲ್ಲ. ಸರ್ 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 ಸೈಡ್ಗೆ ಹಾಕ್ರಿ ಗಾಡಿನ. ಅಯ್ಯೋ, ಸಿಗಾಕೊಂಡಲ್ಲಪ್ಪ. ಹಿಂಗಾದರೂ ಮ್ಯಾನೇಜ್ ಮಾಡಬೇಕು. ಓ ಇರ್ರಿ ಕೃಷ್ಣ, ವಯಸ್ಸು 28. ಏನು ಸರ್, ಭಾಳ ಅರ್ಜೆಂಟಲ್ಲಿದ್ದೀರಾ? ಸರ್, ಡೈಲಿ ಈ ಸಿಗ್ನಲಲ್ಲೇ ಲೇಟ್ ಆಗೋದು. 1 ದಿನ 2 ದಿನ ಆದರೆ ಸರಿ ಸರ್, ಪ್ರತಿದಿನ ಇದೇ ಆಗೋದು. ಇವತ್ತಾದರೂ ಸ್ವಲ್ಪ ಬೇಗ ಹೋಗಿ ಬಾಸ್ಕಲ್ಲಿ ಬೈಸ್ಕೊಳ್ಳೋ ಬದಲು ನೆಮ್ಮದಿಯಾಗಿ ಕೆಲಸ ಮಾಡೋಣ ಅಂತ. ಅಲ್ಲ ಸರ್, ನೀವು ನೆಮ್ಮದಿಯಾಗಿ ಕೆಲಸ ಮಾಡಬೇಕು ಅಂತ ನಮ್ಮ ನೆಮ್ಮದಿಯಾಗಿ ಕಿತ್ಕೊತೀರಾ? ಅಲ್ಲಿ ಸಿಗ್ನಲ್ ಏನಾದ್ರು ಆಗಿದ್ರೆ, ಇವಾಗ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರಿ? ಸರ್, ಈಗೇನಾದರೂ ಆಯ್ತಾ ಯಾರಿಗಾದರೂ? ಅದರಲ್ಲೂ ಆ ಕಡೆ ಯಾರೂ ಇರಲಿಲ್ಲ ಅಂತ ತಾನೇ ನಾ ಬಂದಿದ್ದು. ಅಲ್ಲ ರೀ ಮಿಸ್ಟರ್ ಕೃಷ್ಣ, ಆ ಕಡೆಯಿಂದ ಯಾರೂ ಬರ್ತಾ ಇರಲಿಲ್ಲ ನಿಜ. ಬಟ್ ಇವಾಗ ಸಿಗ್ನಲ್ ಬಿಟ್ಟ ತಕ್ಷಣ ನೀವು ಈ ಕಡೆಯಿಂದ ಬಂದು ಫಾಸ್ಟಾಗಿ ಯಾರು ಬಂದಿದ್ರೆ ನಿಮ್ಮ ಕತೆ ಏನಾಗ್ತಿತ್ತು ಸ್ವಲ್ಪ ಯೋಚನೆ ಮಾಡಿದ್ರೆ ನೀವು? ಹಾಂ, ಮದುವೆ ಆಗಿದ್ರೆ ಹೆಂಗೆ? ಇನ್ನೂ ಚಿಕ್ಕ ವಯಸ್ಸು ಕಣ್ರಿ. ಹಾಂ, ಬಾಟ್ಲ್ ಓಪನ್ ಮಾಡೋಕ್ಕೆ ಮುಂಚೆನೇ ಹೊಡೆದೋಗ್ಬಿಟ್ರೆ ಏನು ಕತೆ? ಇವತ್ತೇನೋ ನಿಮ್ಮ ಮನೆ ಬರೋದು ಚೆನ್ನಾಗಿತ್ತು. ಸರ್, ನನ್ನ ಹಣೆ ಬರೋದ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ. ಅದಕ್ಕೆ ನನ್ನ ಹತ್ರ ಟೈಮ್ ಇದೆ. ಈಗ ಆಫೀಸಿಗೆ ಲೇಟ್ ಆಯಿತು, ಫೈನೆಸ್ಟ್ ಹೇಳಿ ಕಟ್ತೀನಿ. ಏಯ್, ಟ್ರಾಫಿಕ್ ರೂಲ್ಸ್ ಇದೆ ಅಂತ ಅಂದಮೇಲೆ ಫಾಲೋ ಮಾಡಬೇಕು. ಇಷ್ಟ ಬಂದಂಗೆ ಆಡೋಕ್ಕಲ್ಲ ರೋಡ್ ಇರೋದು. ಏನಂದೆ ನೀನು? ನಿನ್ನ ಹಣೆ ಬರೋ ನೀನೇ ಬರ್ಕಂತೀಯ. ಬರ್ಕೋ, ಮನೇಲಿ ಕೂತ್ಕೊಂಡು ಬರ್ಕೋ. ಹಣೆ ಬರೋ ಬರ್ಕೊಳಕ್ಕೆ ಪಬ್ಲಿಕ್ ರೋಡ್ ಯೂಸ್ ಮಾಡಬೇಡ. ಆಫೀಸಿಗೆ ಲೇಟ್ ಆಗುತ್ತೆ ಅನ್ನಂಗಿದ್ರೆ ಮನೆಯಿಂದ ಬೇಗ ಹೊರಡು. ಫೈನ್ ಕಟ್ಸ್ಕೊಳ್ಳೋದು ನಮ್ಮ ಡ್ಯೂಟಿ ಅಲ್ಲ. ನೀವು ಕಟ್ಟೋ ಫೈನಿಂದ ನಮ್ಮ ಡಿಪಾರ್ಟ್ಮೆಂಟ್ ನಡೆಸಬೇಕಾಗಿಲ್ಲ. ನೀವು ಮಾಡಿರೋ ತಪ್ಪನ್ನ ಇನ್ನೊಂದು ಸರಿ ಮಾಡದೇ ಇರಲಿ ಅಂತ ನಿಮಗೆ ಸರ್ಕಾರ ಕೊಡೋ ಶಿಕ್ಷೆ ಇದು. ಅರ್ಥ ಆಯ್ತಾ? ನಿಮ್ಮಂಥ ಬೇಜಾನ್ ಜನ ಸ್ಟಂಟ್ ಹೊಡ್ಕೊಂಡು ಶಿವನ ಪಾದ ಸೇರ್ಕೊಂತಾರೆ. ಗೊತ್ತಾಯ್ತಾ? ಆಫೀಸಿಗೆ ಲೇಟ್ ಆಯಿತು ಅಂದಲ್ಲ, ಹೊರಡಿವಾಗ ರೇ ಫೈನ್ ಕಟ್ಬಿಟ್ಟು ಹೊರಡ್ರಿ. ಬೈಸ್ಕೊಂಡಿದ್ದು ಅಲ್ಲದೇ ಫೈನ್ ಬೇರೆನಾ? ನಾಳೆ ನಿಮ್ಮ ಮುಂದೆನೇ ಸಿಗ್ನಲ್ ಜಂಪ್ ಮಾಡ್ತೀನಿ. ಅದು ಏನು ಮಾಡ್ತೀರೋ ಮಾಡಿ ನೋಡೋಣ. ಏನ್ರಿ ಮಲ್ಲಣ್ಣ, ಆರಾಮ? ಆರಾಮ್ ಸರ್, ನೀವು ಆರಾಮ? ಸರ್, ಅಲ್ಲೇನೋ ಕ್ಲಾಸ್ ತೊಗೊಂಡಿತ್ತು ಒಬ್ಬನಿಗೆ. ಏನು ಹೇಳ್ತೀರಾ? ನಮ್ಮ ಜನಕ್ಕೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ. ಅವನು ಇಲ್ಲೇ ಹೇಳ್ಬೇಕು ಅನ್ಕೊಂಡೆ ಸರ್, ಆದರೆ ಸಿಗಲಿಲ್ಲ. ತಪ್ಪಿಸ್ಕೊಂಡು ಹೋಗ್ಬಿಟ್ಟ ಅವನು. ಆದರೆ ಮುಂದೊಂದನೇ ಎಲ್ಲಾದರೂ ಓಡಿಸ್ಕೊಂಡು ಸಾಯ್ತಾನೆ ಅವನು. ಏನು ಹೇಳ್ತೀರಾ ಮಲ್ಲಣ್ಣ? ನಮ್ಮ ಜನ ಭಾಳ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ಅದೇನೋ ಗಾದೆ ಇದೆಯಲ್ಲ, ಅದನ್ನು ಉಲ್ಟೆ ಹೇಳ್ಬೇಕಷ್ಟೆ. ದಡ್ಡನಿಗೆ ಮಾತಿನ ಪೆಟ್ಟು, ಬುದ್ಧಿವಂತನಿಗೆ ದೊಣ್ಣೆ ಪೆಟ್ಟು. ಹಾಯ್ ಪುಟ್ಟಿ. ಹಾಯ್ ಅಂಕಲ್. ಅಂಕಲ್, ಸೊ ನಿಮ್ಮ ಪ್ರಕಾರ ನಾನು ತುಂಬ ದಡ್ಡಿನ? ನಾನೆಲ್ಲ ರೂಲ್ಸು ಫಾಲೋ ಮಾಡ್ತೀನಲ್ಲ. ಹೌದಮ್ಮ, ನಮ್ಮ ಹಿಂದೂ ಮಹಾನ್ ದಡ್ಡಿ. ಅದು ತುಂಬ ಒಳ್ಳೆ ಹುಡುಗಿ ಅಲ್ವಾ? ಸ್ಕೇಟಿಂಗ್ ಕ್ಲಾಸ್ ಮುಗಿಸ್ಕೊಂಬರ್ತಾ ಇದೆಯಾ? ಹೌದು. ಅಲ್ಲ ಅಂಕಲ್, ನೀವು ಮೊನ್ನೆ ಬರಲೇ ಇಲ್ಲ ಕಾಂಪಿಟೇಷನ್ಗೆ. ನಾನು ಸ್ಟೇಜ್ ಮೇಲೆ ಪ್ರೈಸ್ ತಗೊಳ್ಳೋದು ನೋಡೋಕ್ಕೆ. ಸಾರಿ, ನಾನು ಬರೋಕ್ಕಾಗಲಿಲ್ಲ. ಹೌದು, ಈ ಸಲ ಬಂದು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಬ್ಯಾಂಗ್ಳೂರಲ್ಲೇ ಇರೋದಲ್ವಾ? ನಾನು ರಜಾ ಹಾಕ್ಬಿಟ್ಟು ಖಂಡಿತ ಬರ್ತೀನಿ ಅವಾಗ. ಓಕೆನಾ? ಓಕೆ ಅಂಕಲ್. ಇಷ್ಟೇನಾ? ನೀವು ಮಾಡಿರೋ ಮಿಸ್ಟೇಕಿಗೆ ಪನಿಷ್ಮೆಂಟ್ ಕೊಡಲೇಬೇಕಲ್ಲ.
ನಂಗೆ ಗೊತ್ತು ಮೇಡಮ್ ನಮ್ಮ ಪನಿಷ್ಮೆಂಟ್ ಏನು ಅಂತ. ತಗೋ. ಥ್ಯಾಂಕ್ ಯು ಅಂಕಲ್. ನೋಡಪ್ಪ ಅಂಕಲ್ ಎಷ್ಟು ಒಳ್ಳೆಯವರು, ನಿನ್ನ ಥರ ಜಿಪ್ಪಣ ಅಲ್ಲ. ಹಾಕ್ತೀನಿ ನೋಡು. ಹೋಗ್ಲಿ ಬಿಡಿ ಮಲ್ಲಣ್ಣ. ಬಾಯ್ ಬಾಯ್. ಆರಾಮಾಗಿ ಹೋಗ್ಬಿಟ್ಟು ಬಾ. ಸರ್ ನನ್ನ ಮಗಳದು ಮುಂದಿನ ವಾರ ನ್ಯಾಷನಲ್ ಕಾಂಪಿಟೇಷನ್ ಇದೆ, ಅದರಲ್ಲಿ ಗೆದ್ದು ಬಂದುಬಿಟ್ರೆ ಸಾಕು ನಮಗೆ. ಏನು ಯೋಚನೆ ಮಾಡಿ ಮಲ್ಲಣ್ಣ, ಈ ಸರಿ ನಮ್ಮ ಹಿಂದೂನೇ ಕಾಂಪಿಟೇಷನ್ ಗೆಲ್ಲೋದು. ನಾನು ನೋಡೋಕೆ ಬರ್ತೀನಿ. ನೀವು ಹೇಳ್ದಂಗೆ ಆದರೆ ಸಾಕು ಸರ್. ಖಂಡಿತ ಆಗುತ್ತೆ, ಯೋಚನೆ ಮಾಡಬೇಡಿ. ಮತ್ತು ಆಚೆ ನಾಳಿದ್ದಲ್ವ ಕಾಂಪಿಟೇಷನ್ ಇರೋದು. ನಾಳಿದ್ದು ನನಗೊಂದು ಮೀಟಿಂಗ್ ಇದೆ, ಅದನ್ನು ಮುಗಿಸ್ಕೊಂಡು ಆಚೆ ನಾಳಿದ್ದು ನಾನು ಅಲ್ಲಿಗೆ ಡೈರೆಕ್ಟಾಗಿ ಬಂದುಬಿಡ್ತೀನಿ. ಸಿಗೋಣ. ಅಷ್ಟು ಅವಮಾನ ಮಾಡಿದೆ ಅಲ್ವಾ ನನಗೆ. ಇವತ್ತು ನಿನ್ನ ಮುಂದೆನೇ ಸಿಗ್ನಲ್ ಜಂಪ್ ಮಾಡ್ತೀನಿ, ನಾನು ಮುಟ್ಟಕ್ಕೂ ಆಗಬಾರ್ದು. ನಾನು ಏನು ಹೇಳಿದ್ದೆ ನಿನಗೆ? ಬರೀ ನಿನ್ನಣೆ ಬರ ಬರ್ಕೊಳಕ್ಕೆ ಮಾತ್ರ ಅಧಿಕಾರ ಇರೋದು ನಿನಗೆ, ಬೇರೆಯವ್ರದಲ್ಲ. ಏನ್ರಿ ಸರ್ ಹಿಂಗಾಗಿ ಹೋಯ್ತಲ್ರಿ? ಅಂಕಲ್ ನಂಗೇನಾಗಿದೆ? ಸಾರಿ ಸಾ, ಎಳೆ ಮೂಳೆ ಆಗಿರೋದ್ರಿಂದ ಗಾಡಿ ಗುದ್ದಿದ ಫೋರ್ಸ್ಗೆ ಮೂಳೆ ಫುಲ್ ಪುಡಿ ಪುಡಿ ಆಗಿದೆ. ಶಿ ವಾಂಟ್ ಬಿ ಏಬಲ್ ಟು ಸ್ಟ್ಯಾಂಡ್ ಅಗೇನ್ ಆನ್ ಅ ಫೀಟ್ ವಿತೌಟ್ ಪ್ರಾಸ್ಥೆಟಿಕ್ ಸಪೋರ್ಟ್. ಇಲ್ಲಿ ಕಾನೂನು ಬಲವಾಗಿಲ್ಲ ಅಂತನೂ ಅಲ್ಲ, ಅಥವಾ ಕೊಡೋ ಶಿಕ್ಷೆ ಸಾಲದು ಅಂತನೂ ಅಲ್ಲ. ಇದೆಲ್ಲ ಆಗೋದಕ್ಕೆ ಕಾರಣ ನಿಮ್ಮಲ್ಲಿರೋ ನಿರಾಕರಣೆ.